ಸರ್ಕಾರದ ವಿರುದ್ಧ ಈಗ ರೈತರ ದಂಗೆ, ರೈತರ ಆಕ್ರೋಶ, ರೈತರ ಪ್ರತಿಭಟನೆ ಈಗ ಫ್ರೀಡಂ ಪಾರ್ಕ್ಗೆ ತಲುಪಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದಂತಹ ರೈತರು, ರಾಜ್ಯದ ಮೂಲೆ ಮೂಲೆಗಳಿಂದಲೂ ಆಗಮಿಸಿರುವ ರೈತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಬಳಿ ರೈತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ರೈತರ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಒಂದ್ ಕಡೆ ಈಗಾಗಲೇ ಖಾಕಿ ಪಡೆ ಸರ್ವ ಸನ್ನದ್ಧ ಆಗಿದ್ದು, ಫ್ರೀಡಂ ಪಾರ್ಕ್ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕುವ ಮೂಲಕ ಈಗ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಕ್ಕೆ ಕೂಡ ತಡೆ ಒಡ್ಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಆ ಅಸಮಾಧಾನವನ್ನ ಈಗ ರೈತರು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲೇ ಕೂತು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸುವರ್ಣಸೌಧದಿಂದ ವಿಧಾನಸೌಧದ ಕಡೆಗೆ ರೈತರಂತೂ ಆಗಮಿಸಿ ಆಗಿದೆ, ಆದ್ರೆ ವಿಧಾನಸೌಧಕ್ಕೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರೈತರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲೇ ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥದ್ದು ರೈತರ ಈಗ ಇರುವಂತಹ ಒಂದು ಥೀಮ್. ರೈತರ ಹೋರಾಟಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದಿರುವಂತದ್ದು ನೀವು ಗಮನಿಸಬಹುದು. ಯಾವ ರೀತಿಯಾಗಿ ಈ ಒಂದು ಹೋರಾಟದ ದಿಕ್ಕು ಸಾಕ್ತಾ ಇದೆ ಅನ್ನುವಂಥದ್ದು. ನಾವು ಈ ಸಂದರ್ಭದಲ್ಲಿ ಎಲ್ಲ ಒಂದೊಂದು ನದಿ ಸೇರಿದ್ರೆ ಹೇಗೆ ಸಾವಿರಾರು ನದಿಗಳಾಗುತ್ತೆ, ಅದೇ ರೀತಿಯಲ್ಲಿ ಪ್ರತಿ ಹಳ್ಳಿಯಿಂದಲೂ ಬಂದಂತಹ ರೈತರು ಸೇರಿ ಸಹಸ್ರ ಸಂಖ್ಯೆಯಲ್ಲಿ ರೈತರು ಸೇರ್ಕೊಂಡಿದ್ದಾರೆ. ಆ ರೀತಿಯಾದಂತಹ ಸಿಚುವೇಶನ್ ಅನ್ನ ನಿರ್ಮಾಣ ಮಾಡಿದೆ ಸರ್ಕಾರ ಅಂತ ಈಗಾಗಲೇ ರೈತರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ತಮಗೆ ಬೇಕಾದಂತಹ ಒಂದು ಬೆಂಬಲ ಬೆಲೆ ಕೊಡಲಿಲ್ಲ. ಇನ್ನೊಂದು ಕಡೆ ಬಾಕಿ ಪಾವತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಕಾರ್ಖಾನೆಯ ಮಾಲೀಕರು ಕೂಡ ಮಾಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ರೈತರನ್ನ ಬೆಂಗಳೂರಿಗೆ ನೀವೇ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಜೊತೆಗೆ ಈಗಾಗಲೇ ಸಿಎಂ ಕೊಟ್ಟಂತಹ ಹೇಳಿಕೆ ಇವೆಲ್ಲವೂ ಕೂಡ ರೈತರ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ. ವಿಧಾನಸೌಧಕ್ಕೆ ಮುಕ್ತ ಪ್ರವೇಶ ಅಂತ ಹೇಳಿದ್ರು ಸಿಎಂ ಕುಮಾರಸ್ವಾಮಿ ಅವರು ಮೊನ್ನೆ. ನೀವು ಬೆಳಗಾವಿಯಿಂದ ನಾನು ಬರೋದಿಲ್ಲ, ನೀವೇ ಬಂದ್ಬಿಡಿ ಬೆಂಗಳೂರಿಗೆ, ವಿಧಾನಸೌಧಕ್ಕೆ ಬನ್ನಿ ಅನ್ನುವಂತಹ ಮಾತನ್ನ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ರು. ಆದ್ರೆ ಈಗ ಯಾಕೆ ರೈತರನ್ನ ತಡಿತಾ ಇದ್ದಾರೆ? ಹಾಗಾದ್ರೆ ಯಾಕೆ ಅವರ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ? ನಾವು ವಿಧಾನಸೌಧಕ್ಕೆ ಹೋಗಿಯೇ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ರೈತರು. ನಮ್ಮನ್ನ ಬಿಡದಿದ್ರೆ ಸಿಎಂ ಡಿಸಿಎಂ ಇಲ್ಲಿಗೆ ಬರ್ಲಿ, ಸಿಎಂ ಡಿಸಿಎಂ ಇಲ್ಲೇ ಬರ್ಲಿ ಅಂತ ಹೇಳಿ ಈಗ ರೈತರು ಬಿಗಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 1.5 ಗಂಟೆಯ ಗಡುವನ್ನ ಕೊಟ್ಟಿದ್ದಾರೆ ಈಗ ರೈತರು. ನಮ್ಮನ್ನ ಬೆಂಗಳೂರಿಗೆ ಬನ್ನಿ, ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿದ್ರು, ಆದ್ರೆ ಈಗ ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನ ಆಗಿದೆ ಅನ್ನೋದು ರೈತರ ಆರೋಪ. ಬಹಳ ಶ್ರಮ ಪಟ್ಟು ಬರುವಂತದ್ದು ರೈತರು. ಬಾಕಿ ಕೊಡದಂತೆ ಸರ್ಕಾರ ಮುಖ್ಯಮಂತ್ರಿ ಆಗೋದಿಲ್ಲ. ನಮ್ಮ ವಿಧಾನಸೌಧ ನಮ್ದು, ನಮಗೆ ಅವಕಾಶ ಕೊಡಿ, ಅಲ್ಲಿ ಹೋಗ್ತೀವಿ, ಚರ್ಚೆ ಮಾಡ್ತೀವಿ. ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಇಲ್ಲ ಕರ್ಕೊಂಡ್ಬನ್ನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ, ಒಬ್ಬರು ಸರ್ಕಾರ ಅಲ್ಲ. ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಯನ್ನ ಇಲ್ಲೇ ಕರೆದು ಭೇಟಿ ಮಾಡಿಸಿ ನಾವು ಸಾವಧಾನಾಗಿರ್ತೀವಿ, ನಾವು ಬಹಳ ಸೌಜನ್ಯದಿಂದ ಇರ್ತೀವಿ, ಅಸಭ್ಯವಾಗಿ ಬರ್ಸೋದಿಲ್ಲ. ನಮ್ಮ ಬಾಯಿ ಮೇಲೆ ನಮ್ಗೆ ಇಡ್ತಾ ಇದೆ, ಜವಾಬ್ದಾರಿ ಇದೆ. ನೀವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನ ಇಲ್ಲಿ ಕರೆಸುವಂತ ಜವಾಬ್ದಾರಿ ನೀವು ತಗೊಳ್ಳಿ, ಇಲ್ಲ ಅಂದ್ರೆ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿ. ಒಂದಿನ ನಾವಿಲ್ಲಿ ಬರಬೇಕಾದ್ರೂ ಬಹಳ ಶ್ರಮ ಪಟ್ಟು ಬರುವಂತದ್ದು ರೈತರು. ಬಾಕಿ ಕೊಡದಂತೆ ಸರ್ಕಾರ ಆಗೋದಿಲ್ಲ. ಮುಖ್ಯಮಂತ್ರಿ ಆಗೋದಿಲ್ಲ. ನಮ್ಮ ವಿಧಾನಸೌಧ ನಮ್ದು, ನಮಗೆ ಅವಕಾಶ ಕೊಡಿ, ಅಲ್ಲಿ ಹೋಗ್ತೀವಿ, ಚರ್ಚೆ ಮಾಡ್ತೀವಿ. ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಇಲ್ಲ ಕರ್ಕೊಂಡ್ಬನ್ನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ, ಒಬ್ಬರು ಸರ್ಕಾರ ಅಲ್ಲ. ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಯನ್ನ ಇಲ್ಲೇ ಕರೆದು ಭೇಟಿ ಮಾಡಿಸಿ ನಾವು ಸಾವಧಾನಾಗಿರ್ತೀವಿ, ನಾವು ಬಹಳ ಸೌಜನ್ಯದಿಂದ ಇರ್ತೀವಿ, ಅಸಭ್ಯವಾಗಿ ಬರ್ಸೋದಿಲ್ಲ. ನಮ್ಮ ಬಾಯಿ ಮೇಲೆ ನಮ್ಗೆ ಇಡ್ತಾ ಇದೆ, ಜವಾಬ್ದಾರಿ ಇದೆ. ನೀವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನ ಇಲ್ಲಿ ಕರೆಸುವಂತ ಜವಾಬ್ದಾರಿ ನೀವು ತಗೊಳ್ಳಿ, ಇಲ್ಲ ಅಂದ್ರೆ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿ. ಸರ್ಕಾರಕ್ಕೆ ಈಗ ರೈತರು ಗಡುವನ್ನ ಕೊಟ್ಟಿದ್ದಾರೆ, ಡೆಡ್ ಲೈನ್ ಕೊಟ್ಟಿದ್ದಾರೆ. 1.5 ಗಂಟೆಗಳ ಕಾಲ ಡೆಡ್ ಲೈನ್ ಅನ್ನ ನೀಡಲಾಗಿದೆ ಸರ್ಕಾರಕ್ಕೆ. ನಮ್ಮನ್ನ ವಿಧಾನಸೌಧಕ್ಕೆ ಬಿಡಿ, ನಾವು ಅಲ್ಲಿ ಬಂದು ಚರ್ಚೆಯನ್ನ ಮಾಡ್ತೀವಿ, ನಾವಲ್ಲಿ ನಿಮ್ ಜೊತೆ ಇದ್ರ ಬಗ್ಗೆ ಮಾತನಾಡ್ತೀವಿ. ಇಲ್ಲ ಸಿಎಂ ಆಗಿರ್ಬೋದು, ಡಿಸಿಎಂ ಅವರು ಇಲ್ಲೇ ಬನ್ನಿ, ಇದ್ರ ಬಗ್ಗೆ ನೀವೇ ಅಭಿಪ್ರಾಯವನ್ನ ತಿಳಿಸಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ 1.5 ಗಂಟೆಗಳ ಕಾಲ ಡೆಡ್ ಲೈನ್ ಅನ್ನ ಕೂಡ ಈಗ ಸರ್ಕಾರಕ್ಕೆ ನೀಡಲಾಗಿದೆ. ವಿಧಾನಸೌಧಕ್ಕೆ ಮುಕ್ತ ಪ್ರವೇಶ ಅಂತ ಹೇಳಿದ್ರು ಸಿಎಂ ಕುಮಾರಸ್ವಾಮಿ ಅವರು. ಆದ್ರೆ ಈಗ ಯಾಕೆ ರೈತರನ್ನ ತಡಿತಾ ಇದ್ದಾರೆ? ನಾವು ವಿಧಾನಸೌಧಕ್ಕೆ ಹೋಗಿಯೇ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ರೈತರು. ನಮ್ಮನ್ನ ಹಾಗಾದ್ರೆ ವಿಧಾನಸೌಧಕ್ಕೆ ಬಿಡದಿದ್ರೆ ಸಿಎಂ ಆಗಿರುವುದು, ಡಿಸಿಎಂ ಇಲ್ಲೇ ಬರ್ಲಿ ಅಂತ ಹೇಳಿ ರೈತರು ರಾಜ್ಯ ಸರ್ಕಾರಕ್ಕೆ 1.5 ಗಂಟೆಗಳ ಗಡುವನ್ನ ಕೊಟ್ಟಿದ್ದಾರೆ.
ಎಸ್, ರೈತ ಮುಖಂಡರುಗಳು ಈಗಾಗಲೇ ಒಂದು ರೀತಿಯಾದಂತಹ ಗಡುವನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ರೈತರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ವಿಧಾನಸೌಧಕ್ಕೆ ಹೋಗೋದಿಕ್ಕೆ, ಮುತ್ತಿಗೆ ಹಾಕೋದಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕುವುದರ ಮೂಲಕ ರೈತರನ್ನ ಅಲ್ಲೇ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವಂತಹ ರೈತರು ಈಗ ಡೆಡ್ ಲೈನ್ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಶಾಂತ ರೀತಿಯಲ್ಲಿ ಒಕ್ಕಟ್ಟಾಗಿ KS ಪುಟ್ಟಣ್ಣಯ್ಯನವರು ಇದ್ದಾಗ ಯಾವ ರೀತಿ ನೀವು ಚಳವಳಿ ಮಾಡ್ತಾ ಇದ್ರಿ, ಅವರ ವಾಯ್ಸ್ಗೆ ನೀವೆಲ್ಲ ಸುಮ್ಮನೆ ಇರ್ತಾ ಇದ್ರಿ, ಅದೇ ರೀತಿ ನೀವು ಒಬ್ಬೊಬ್ಬರು ಕೂಡ ಪುಟ್ಟಣ್ಣಯ್ಯನವರಾಗಿ ಈ ಚಳವಳಿಯನ್ನ ಮುಂದುವರಿಸಬೇಕು. ಜೊತೆಗೆ ಈಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಹಿರಿಯರು ಹೇಳ್ದಂಗೆ ನಾವು ನೀವೆಲ್ಲ ಕೇಳೋಣ. ಈಗೇನಂದ್ರೆ ರೈತರ ಬೆಲೆ ಬಗ್ಗೆ, ಜೊತೆಗೆ ಕಬ್ಬಿಂದ ಹಣ ಪಾವತಿ ಬಗ್ಗೆ, ಜೊತೆಗೆ KRS ಅಣೆಕಟ್ಟು ಬೇಬಿ ಬೆಟ್ಟದ ಇನ್ನು ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ರೈತ ಮುಖಂಡರಾಗಿರುವಂತಹ ಚಾಮರಸ ಮಾಲಿ ಪಾಟೀಲ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಚಾಮರಸ ಮಾಲಿ ಪಾಟೀಲ್ ಅವ್ರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಎಸ್, ಅವರನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ಫ್ರೀಡಂ ಪಾರ್ಕ್ ಅಲ್ಲೇ ಇದ್ದಾರೆ ಚಾಮರಸ ಮಾಲಿ ಪಾಟೀಲ್ ಅವರು ಕೂಡ. ಈ ಒಂದು ಪ್ರತಿಭಟನೆಯಲ್ಲಿ ಧ್ವನಿ ಕೂಡ ಸರಿಯಾಗಿ ಅವರಿಗೆ ಕೇಳಿಸ್ತಾ ಇಲ್ಲ. ಅವರನ್ನ ಮತ್ತೆ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಒಟ್ಟಾರೆ ರೈತರ ಮೇಲೆ ಈಗ ಸರ್ಕಾರದ ಕಣ್ಣು ಒಂದ್ ಕಡೆ ಆದ್ರೆ, ಅವರ ದಂಗೆಯನ್ನ, ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನ ಇನ್ನೊಂದು ಕಡೆ ಆಗ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ನೇರ ಗಡುವನ್ನ ಕೊಟ್ಟಿದ್ದಾರೆ. ಈಗ ರೈತರು 1.5 ಗಂಟೆಗಳ ಕಾಲ ಮಾತ್ರ ಟೈಮ್ ಅನ್ನ ಕೊಟ್ಟಿದ್ದಾರೆ. ನಮ್ಮನ್ನ ವಿಧಾನಸೌಧಕ್ಕೆ ಹೋಗೋದಿಕ್ಕೆ ಬಿಡಿ, ಇಲ್ಲ ಅಂದ್ರೆ ನೀವೇ ಇಲ್ಲಿಗೆ ಬನ್ನಿ ಅನ್ನುವಂತಹ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ, ಪ್ರತಿಭಟನೆ ನಡೆಯತ್ತಾ ಅಥವಾ ರೈತರೇ ವಿಧಾನಸೌಧಕ್ಕೆ ಹೋಗ್ತಾರಾ ಅಥವಾ ಸಿಎಂ ಅಥವಾ DCM ಅವರೇ ಇಲ್ಲಿಗೆ ಬರ್ತಾರಾ? ಒಂದು ಅಪ್ಡೇಟ್ ಅನ್ನ ನಾನು ಕೊಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.